ಇನ್ನು ಬೆಂಗಳೂರಿನಿಂದ ಅಯೋಧ್ಯೆಗೆ ಮೊದಲ ವಿಶೇಷ ರೈಲು ಹೊರಟಿದೆ. ಬೆಳಗಿನ ಜಾವ 3:40ಕ್ಕೆ ಅಯೋಧ್ಯೆ ಶ್ರೀರಾಮ ದರ್ಶನ ಅಭಿಯಾನದಡಿ ಶ್ರೀರಾಮನ ದರ್ಶನಕ್ಕೆ ಬಿಜೆಪಿ ಕಾರ್ಯಕರ್ತರು ಹೊರಟಿದ್ದಾರೆ. ಬೈಯಪ್ಪನಹಳ್ಳಿಯ ಸರ್ ಎಂ ವಿಶ್ವೇಶ್ವರಯ್ಯ ರೈಲು ನಿಲ್ದಾಣದಿಂದ ಬೆಂಗಳೂರಿನ 3 ಲೋಕಸಭಾ ಕ್ಷೇತ್ರಗಳ ಒಟ್ಟು 1450 ಜನರನ್ನು ಒಳಗೊಂಡಂತಹ ರೈಲು ಹೊರಟಿದ್ದು, ಸಂಸದ ಪಿಸಿ ಮೋಹನ್ ಇದಕ್ಕೆ ಚಾಲನೆಯನ್ನು ಕೊಟ್ಟರು. 16ನೇ ತಾರೀಕು ಮಧ್ಯಾಹ್ನ ಈ ರೈಲು ಅಯೋಧ್ಯ ಧಾಮವನ್ನು ತಲುಪಲಿದೆ. ನಮ್ಮನ್ನು ಟಿವಿ ಬರೋ ಥರ ಮಾಡೋಣ. ಅಯೋಧ್ಯೆ ಮಂದಿರ ದರ್ಶನ ಅಭಿಯಾನದ ಹಿನ್ನೆಲೆಯಲ್ಲಿ ಇವತ್ತು ಬೆಂಗಳೂರಿನಿಂದ ಶ್ರೀರಾಮನ ದರ್ಶನಕ್ಕಾಗಿ ಸಹಸ್ರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಅಯೋಧ್ಯೆಯ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಸದ್ಯ ನಾನೀಗ ಬೆಂಗಳೂರಿನ ಬೈಯಪ್ಪನಹಳ್ಳಿ ರೈಲ್ವೆ ನಿಲ್ದಾಣದಲ್ಲಿದ್ದೇನೆ. ಒಟ್ಟು ಬೆಂಗಳೂರಿನಿಂದ ಇವತ್ತು ಒಂದು ರೈಲನ್ನ ಬಿಜೆಪಿ ದರ್ಶನದ ಅಭಿಯಾನದ ಅಂಗವಾಗಿ ಬೆಂಗಳೂರಿನಿಂದ ಕಳಿಸ್ಕೊಡ್ತಾ ಇದೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರಗಳಲ್ಲಿರುವಂತಹ ಸಾರ್ವಜನಿಕರನ್ನ ದರ್ಶನಕ್ಕೆ ಕಳಿಸುವಂತ ನಿಟ್ಟಿನಲ್ಲಿ ವ್ಯವಸ್ಥೆಗಳನ್ನ ಮಾಡಿಕೊಂಡು ಸದ್ಯ ಬೈಯಪ್ಪನಹಳ್ಳಿಯಿಂದ ಹೊರಡಿಸಲಾಗ್ತಾ ಇದೆ. ಈಗಾಗಲೇ ಟ್ರೈನ್ ಅನ್ನ ಹತ್ತಲಿಕ್ಕೆ ರಾಮ ಭಕ್ತರು ಬಹಳ ಕಾತುರತೆಯಿಂದ ಕಾಯ್ತಾ ಇದ್ದಾರೆ. ನಾನು ಅವ್ರನ್ನ ನೇರವಾಗಿ ಮಾತನಾಡಿಸ್ತೇನೆ. ಮೇಡಮ್, ಎಷ್ಟು ಖುಷಿ ಆಗ್ತಾ ಇದೆ? ತುಂಬಾ ಖುಷಿ ಆಗ್ತಾ ಇದೆ. ಫಸ್ಟ್ ಟೈಮ್ ನಾವು ಹೋಗ್ತಾ ಇದ್ದೀವಿ. ಮೋದಿಜಿ ಅವ್ರಿಗೆ ಧನ್ಯವಾದ ಹೇಳ್ತಾ ಇದ್ದೀವಿ, ನಮ್ಗೆಲ್ಲ ಇದು ಸಹಕಾರ ಮಾಡಿಕೊಟ್ಟಿರೋದಕ್ಕೆ. ಎಷ್ಟು ಸಂತೋಷ ಅನ್ಸುತ್ತೆ? ತುಂಬಾ ಸಂತೋಷ ಇದೆ. ಅವ್ರ ಮನೆಗೆ ಹೋಗ್ತಾ ಇದೀವಿ. ಅವರು ರಾಮಂದ್ರು ಅವ್ರ ಮನೆಗೆ ನಾವು ಹೋಗ್ತಾ ಇದೀವಿ, ನೋಡಕ್ಕೆ ಹೋಗ್ತಾ ಇದೀವಿ. ಹೇಗನ್ಸುತ್ತೆ? ತುಂಬಾ ಖುಷಿ ಆಗ್ತಾ ಇದೆ. ಬಿಜೆಪಿ ಅವ್ರಿಗೆ ತುಂಬಾ ಧನ್ಯವಾದಗಳು. ಜೈ ಶ್ರೀರಾಮ್. ತುಂಬಾ ಲಾಂಗ್ ಜರ್ನಿ. ನೀವೆಲ್ಲ ಹೇಗ್ ಸಿದ್ಧತೆಗಳನ್ನ ಮಾಡ್ಕೊಂಡಿದ್ದೀರಿ? ಹೇಗ್ ಪ್ರಿಪರೇಷನ್ಸ್ ಎಲ್ಲ ಹೇಗಿದೆ? ಚಳಿ ಇದೆ ಅಂತ ಹೇಳಿದ್ರು, ಎಲ್ಲ ತಗೊಂಡ್ ಬಂದಿದೀವಿ. ಪ್ಲಸ್ ತಿನ್ನೋದಿಕ್ಕೆ ತಿಂಡಿಗಳು ತಗೊಂಡ್ಬಂದಿದ್ದೀವಿ. ಆಮೇಲೆ ಎಲ್ಲ ಸಿದ್ಧತೆ ಮಾಡ್ಕೊಂಡೇ ಬಂದಿದ್ದೀವಿ. ಇಲ್ಲೂ ಎಲ್ಲ ಮಾಡಿಕೊಡ್ತಾ ಇದ್ದಾರೆ. 3 ಟೈಮು ಊಟ ಪ್ಲಸ್ ಕಾಫಿ, ಟೀ, ನೀರು ಎಲ್ಲ ಕೊಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ವ್ಯವಸ್ಥೆ ಮಾಡಿಟ್ಟಿದ್ದಾರೆ. ನಿಮ್ಮೆಲ್ಲರ ಪ್ರಯಾಣ ಬಹಳ ಸುಖಕರವಾಗಿರ್ಲಿ. ಆ ರಾಮನ ದರ್ಶನವನ್ನ ಆರಾಮಾಗಿ ಮಾಡ್ಕೊಂಡು ಬನ್ನಿ. ಒಳ್ಳೇದಾಗ್ಲಿ. ಓಕೆ, ಇನ್ನು ಅದೇ ರೀತಿ ನಾನು ಟ್ರೈನ್ ಅನ್ನ ತೋರಿಸ್ತೀನಿ. ನಾನೀಗ ಬೋಗಿ ಒಳಭಾಗದ ದೃಶ್ಯಾವಳಿಗಳನ್ನ ತೋರಿಸ್ತೀನಿ. ಒಂದ್ ಕಡೆಯಿಂದ ಬೇಕಾದಂತ ಸಿದ್ಧತೆಗಳೆಲ್ಲವೂ ಕೂಡ ಆಗಿದೆ. ಅಂದ್ರೆ ಪ್ರಯಾಣಿಕರಿಗೆ ಆಯಾ ಬೋಗಿಯಲ್ಲಿ ಬೇಕಾದಂತ ನೀರಿನ ವ್ಯವಸ್ಥೆ, ಎಲ್ಲರಿಗೂ ಕೂಡ ಸ್ಲೀಪರ್ ಕೋಚ್ ಏನಿದೆ ಅದರ ವ್ಯವಸ್ಥೆಯನ್ನ ಮಾಡಿಕೊಳ್ಳಲಾಗಿದೆ. ಪ್ರತಿ ಸೀಟಲ್ಲೂ ಕೂಡ ಅವರವ್ರಿಗೆ ಆದಂತಹ ರಿಸರ್ವೇಶನ್ ಅನ್ನ ಮಾಡಿರುವಂತಹ ಕಾರಣಕ್ಕಾಗಿ ಒಂದು ಕಡೆ ಅಂದ್ರೆ ಒಂದು ಭಾಗದಲ್ಲಿ 3 ಜನ ಇರುವಂತಹ ರೀತಿಯಲ್ಲಿ ಸೀಟ್ಗಳೆಲ್ಲವೂ ತಯಾರಿಯಾಗಿದೆ. ಬೆಂಗಳೂರಿನಿಂದ ಬೈಯಪ್ಪನಹಳ್ಳಿಯಿಂದ ಹೊರಡ್ತಾ ಇರುವಂತಹ ಟ್ರೈನ್ ಏನಿದೆ, ಆ ಟ್ರೈನ್ ಅಲ್ಲಿ ಒಟ್ಟು 1150 ಜನ ಬೆಂಗಳೂರಿಗರೇ ನೇರವಾಗಿ ಅಯೋಧ್ಯೆಯ ಶ್ರೀರಾಮಲಲ್ಲನನ್ನ ದರ್ಶನವನ್ನ ಪಡಿಲಿಕ್ಕೆ ಹೋಗ್ತಾ ಇದ್ದಾರೆ. ಬೆಂಗಳೂರಿನಿಂದ ಇವತ್ತು ಈ ಅಭಿಯಾನದ ಮುಖಾಂತರ ಒಂದಷ್ಟು ಜನರಿಗೆ ಅವಕಾಶವನ್ನ ಮಾಡಿಕೊಡುವಂತ ಕೆಲಸವನ್ನ ಸ್ಥಳೀಯರು ಮಾಡಿದ್ರು, ಸಂಸದರು ಇವರೆಲ್ಲರೂ ಕೂಡ ಮಾಡಿದ್ರು. ಸೊ ಹಾಗಾಗಿ ಈಗ ಹೋಗ್ತಾ ಇದ್ದಾರೆ. ಬೆಂಗಳೂರಿನ 28 ವಿಧಾನಸಭಾ ಕ್ಷೇತ್ರ ಅಥವಾ ಆ 3 ನಮ್ಮ ಲೋಕಸಭಾ ಕ್ಷೇತ್ರಗಳೇನು ಬರುತ್ತೆ ಆ ವ್ಯಾಪ್ತಿಯ 1150 ಜನರನ್ನ ಸದ್ಯ ಬೆಂಗಳೂರಿನಿಂದ ಅಯೋಧ್ಯೆಯ ರಾಮಲಲ್ಲನ ದರ್ಶನಕ್ಕೆ ಕಳಿಸ್ಕೊಡುವಂತಹ ವ್ಯವಸ್ಥೆಗಳು ಸದ್ಯ ಆಗಿರುವಂತದ್ದು. ಕ್ಯಾಮರಾ ಪರ್ಸನ್ ಪರಮೇಶ್ ಜೊತೆ ರಾಘು ಮರಿಸ್ವಾಮಿ, ಪಬ್ಲಿಕ್ ಟಿವಿ, ಬೆಂಗಳೂರು.